ಎಲ್ರಿಗೂ ನಮಸ್ಕಾರ. ಗರ್ಭಿಣಿ ಸ್ತ್ರೀಯರು ಕಡ್ಡಾಯವಾಗಿ ತೆಗೆದುಕೊಳ್ಳುವ ಔಷಧಿಗಳು ಮತ್ತು ಅವುಗಳಿಂದಾಗುವ ಪ್ರಯೋಜನಗಳು. ಗರ್ಭಿಣಿ ಸ್ತ್ರೀ ಎಂದು ಗೊತ್ತಾದ ನಂತರ ನೀಡುವ ಮಾತ್ರೆ ಫೋಲಿಕ್ ಆ್ಯಸಿಡ್. ಇದು ಮೊದಲ 3 ತಿಂಗಳವರೆಗೆ ನೀಡಲಾಗುತ್ತದೆ. 3 ತಿಂಗಳ ನಂತರ ನುಂಗುವ ಮಾತ್ರೆ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್. ಇದು 3 ತಿಂಗಳಿನಿಂದ 9ನೇ ತಿಂಗಳವರೆಗೂ ನುಂಗಬೇಕಾಗುತ್ತದೆ. 3 ತಿಂಗಳ ನಂತರ ನುಂಗುವ ಮಾತ್ರೆ ಕ್ಯಾಲ್ಸಿಯಂ. ಇದು 3 ತಿಂಗಳ ನಂತರ 9ನೇ ತಿಂಗಳವರೆಗೂ ನುಂಗಬೇಕಾಗುತ್ತದೆ. ಕಬ್ಬಿಣಾಂಶದ ಮಾತ್ರೆಗಳನ್ನು ಸೇವಿಸಿದರ ಪ್ರಯೋಜನ ಏನಪ್ಪ ಅಂದರೆ, ಗರ್ಭಿಣಿಯ ಸ್ತ್ರೀಯರು ಪ್ರತಿದಿನ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲದ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಯಾಕಪ್ಪ ಅಂದರೆ, ಮಗುವಿನ ಕಡಿಮೆ ತೂಕ, ತಾಯಿಯಲ್ಲಿ ರಕ್ತಹೀನತೆ ಮತ್ತು ಕಬ್ಬಿಣದ ಕೊರತೆಯ ಅಪಾಯವನ್ನು ಇದು ಕಡಿಮೆ ಮಾಡುತ್ತದೆ. ಇಂಥ ಸಮಸ್ಯೆಗಳನ್ನು ಮತ್ತು ಅಪಾಯಗಳನ್ನು ತಪ್ಪಿಸಲು ಗರ್ಭಿಣಿ ಮಹಿಳೆಯರು ಕಬ್ಬಿಣದ ಮಾತ್ರೆಗಳನ್ನು ನೀಡುತ್ತಾರೆ. ರಾತ್ರಿಯ ವೇಳೆ ಊಟದ ನಂತರ 1 ಮಾತ್ರೆಯನ್ನು ತೆಗೆದುಕೊಳ್ಳಬೇಕು. ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಮಾತ್ರೆಯು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದು ತಾಯಿಯ ಹೆರಿಗೆಯಲ್ಲಿ ರಕ್ತಸ್ರಾವವಾದಾಗ ರಕ್ತದ ಕೊರತೆಯನ್ನು ಉಂಟುಮಾಡುವುದಿಲ್ಲ. ಪ್ರತಿದಿನ ಗರ್ಭಿಣಿ ಸ್ತ್ರೀಯು ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ದಿನಕ್ಕೆ 1ರಂತೆ ಹೆರಿಗೆಯಾಗುವವರೆಗೂ ತೆಗೆದುಕೊಳ್ಳಬೇಕಾಗುತ್ತದೆ. ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಹೇಗೆ? ಅದರ ಪ್ರಯೋಜನಗಳು. ಹಾಲಿನೊಂದಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಯಾವತ್ತೂ ಸೇವಿಸಬಾರದು. ಹೀಗೆ ಮಾಡಿದರಿಂದ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಮಾತ್ರೆಯಲ್ಲಿರುವ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಯಾವಾಗಲೂ ನೀರಿನೊಂದಿಗೆ ಮಾತ್ರ ತೆಗೆದುಕೊಳ್ಳಬೇಕು. ಹಾಲಿನೊಂದಿಗೆ ಮಾತ್ರ ಯಾವತ್ತೂ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸಬಾರದು. ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಏನು ಪ್ರಯೋಜನಪ್ಪ ಅಂದರೆ, ಕಾಲಿನ ಸೆಳೆತವನ್ನು ಅದು ಕಡಿಮೆ ಮಾಡುತ್ತದೆ. ಬೆನ್ನು ನೋವನ್ನು ಹೊಂದಿದರೆ ಅದು ಕಡಿಮೆ ಮಾಡುತ್ತದೆ. ಈ ಮಾತ್ರೆಗಳನ್ನು ಯಾವಾಗಲೂ ಮಧ್ಯಾಹ್ನ ಮಾತ್ರ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಮಾತ್ರೆಗಳು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನು ನೀರಿನೊಂದಿಗೆ ಸೇವಿಸಬಹುದು. ಇದು ಗರ್ಭಾವಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದ ಕ್ಯಾಲ್ಸಿಯಂ ಸೇವನೆಯು ಪ್ರೀಎಕ್ಲಾಂಪ್ಸಿಯ ಅವಧಿ ಪೂರ್ವ ಮಗುವಿನ ಜನನ ಮತ್ತು ಮಗುವಿನ ಸಾವಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ತಾಯಿಯ ಮೂಳೆಗಳಲ್ಲಿ ಖನಿಜಗಳ ಪ್ರಮಾಣವನ್ನು ಸುಧಾರಿಸುತ್ತದೆ, ಹೆಚ್ಚು ಎದೆಹಾಲು ಉತ್ಪಾದಿಸುತ್ತದೆ ಮತ್ತು ನವಜಾತ ಶಿಶುವಿನ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ರಕ್ತಹೀನತೆ ಉಂಟಾಗಬಾರದು ಎಂದರೆ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ಪ್ರತಿದಿನ ಗರ್ಭಿಣಿ ಸ್ತ್ರೀಯರು ಹೆರಿಗೆ ಆಗುವವರೆಗೂ ತೆಗೆದುಕೊಳ್ಳುವುದರಿಂದ ರಕ್ತದಲ್ಲಿ ಕಬ್ಬಿಣ ಸಾಮಾನ್ಯ ಪ್ರಮಾಣದಲ್ಲಿ ಹೊಂದಿರುವ ಗರ್ಭಿಣಿಯರಿಗೆ ಹೆಚ್ಚಾಗಿ ಗರ್ಭಿಣದ ಪೂರಕಗಳನ್ನು ನೀಡುತ್ತದೆ. ಹಾಗಾಗಿ ಯಾರು ಗರ್ಭಿಣಿ ಸ್ತ್ರೀಯರು ಇದ್ದೀರೋ ಅವರೆಲ್ಲರೂ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್, ಕ್ಯಾಲ್ಸಿಯಂ ಮಾತ್ರೆಗಳನ್ನು ಹೆರಿಗೆ ಆಗುವವರೆಗೂ ತೆಗೆದುಕೊಳ್ಳುವುದು ತುಂಬ ಉತ್ತಮವಾಗಿದೆ. ಅದು ಕಡ್ಡಾಯವಾಗಿದೆ. ಈ ಮಾತ್ರೆಗಳನ್ನು ಸೇವಿಸುವುದರಿಂದ ತಾಯಿಗೆ ಹೆರಿಗೆ ಸಮಯದಲ್ಲಿ ಆಗುವ ಸಮಸ್ಯೆಗಳನ್ನು ನಿವಾರಿಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.